ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿ ಜೆ ಕಿಚನ್ ಹೆವೆನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಹೆಲ್ತಿ ಡ್ರಿಂಕ್ ಟೈಮ್. ಸೊ ಇವತ್ತು ಸಿಂಪಲ್ ಆಗಿರೋ ಜ್ಯೂಸ್ ಮಾಡ್ತಾ ಇದ್ದೀನಿ. ಸೊ ಟೊಮೆಟೊ, ಲೆಮನ್ ಆಮೇಲೆ ಮೂಸಂಬಿ ಯೂಸ್ ಮಾಡಿಕೊಂಡು, ಸೊ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಈ ಪದಾರ್ಥ ಇದ್ದೇ ಇರುತ್ತೆ. ಸೊ ಅದರ ಬೆನಿಫಿಟ್ಸ್ ಕೂಡ ತುಂಬ ಒಳ್ಳೆಯದು. ವಿಟಮಿನ್ ಸಿ ಇರುತ್ತೆ ಲೆಮನ್ ಜ್ಯೂಸ್, ಆಮೇಲೆ ಟೊಮೆಟೊ ಅಲ್ಲಿ, ಆರೆಂಜಲ್ಲಿ, ಮೂಸಂಬಿಯಲ್ಲಿ ಕೂಡ. ಆರೆಂಜ್ ಮೂಸಂಬಿ ಎಲ್ಲ ಒಂದೇ ಇದು, ಸೊ ಕ್ಯಾಟಗರಿಗೆ ಸೇರುತ್ತೆ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಸೊ ನಾನು ಇದಕ್ಕೆ ಒಂದು ಲೆಮನ್ ತೊಗೊಂಡಿದ್ದೀನಿ. ಇದರಲ್ಲಿ ಅರ್ಧ ಲೆಮನ್ ಜ್ಯೂಸ್ ಬೇಕಾಗುತ್ತೆ. ಒಂದೆರಡು ಟೊಮೆಟೊ ತೊಗೊಂಡಿದ್ದೀನಿ, ಆಮೇಲೆ ಒಂದು ಮೂಸಂಬಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಜೇನುತುಪ್ಪ ತೊಗೊಂಡಿದ್ದೀನಿ. ಸೊ ಜೇನುತುಪ್ಪಕ್ಕೆ ಬದಲು ಸಕ್ಕರೆನೂ ಯೂಸ್ ಮಾಡ್ಬೋದು. ಸೊ ಇದನ್ನೆಲ್ಲ ನಾನು ಲೆಮನ್ ಜ್ಯೂಸ್ ತೆಗೆದಿಟ್ಕೊತೀನಿ, ಆಮೇಲೆ ಟೊಮೆಟೊನ ಕಟ್ ಮಾಡಿ ಇಟ್ಕೊತೀನಿ, ಆಮೇಲೆ ಮೂಸಂಬಿನ ಬಿಡಿಸಿಟ್ಕೊತೀನಿ. ಸೊ ನೋಡಿ, ಈ ಥರ ರಫ್ ಆಗಿ ಟೊಮೆಟೊನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ, ಆಮೇಲೆ ಮೂಸಂಬಿನ ಸುಲಿದಿಟ್ಕೊಂಡಿದ್ದೀನಿ. ಒಂದು ಅರ್ಧ ಲೆಮನ್ ಜ್ಯೂಸ್ ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲ ಈಗ ಮಿಕ್ಸಿ ಜಾರ್ಗೆ ಹಾಕ್ತೀನಿ, ಆಮೇಲೆ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಸ್ಟ್ರೈನ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಮೂಸಂಬಿ ಆಮೇಲೆ ಟೊಮೆಟೊನ ಮಿಕ್ಸಿ ಜಾರಲ್ಲಿ ತೊಗೊಂಡಿದ್ದೀನಿ. ಲೆಮನ್ ಜ್ಯೂಸ್ ಆಮೇಲೆ ಹಾಕ್ಕೊಳ್ಳೋಣ. ಇದನ್ನು ಗ್ರೈಂಡ್ ಮಾಡ್ಕೊತೀನಿ. ಜ್ಯೂಸ್ ಮಾಡಿಟ್ಕೊಂಡಿದ್ದೀನಿ, ಇವಾಗ ಅದನ್ನು ಸ್ಟ್ರೈನ್ ಮಾಡೋಣ. ಸೊ ಈಗ ಇದನ್ನು ಜ್ಯೂಸನ್ನು ಸ್ಟ್ರೈನ್ ಮಾಡ್ಕೊಳ್ಳೋಣ. ಸೊ ಈ ಥರ ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಲೆಮನ್ ಜ್ಯೂಸ್ ಹಾಕೋಣ, ಆಮೇಲೆ ಪೌಡರ್ ಮಾಡಿಟ್ಕೊಂಡಿರೋ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ, ಆಮೇಲೆ ಸ್ವಲ್ಪ ಹನಿ ಜೇನುತುಪ್ಪ ಹಾಕ್ತಾಯಿದ್ದೀನಿ. ಜೇನುತುಪ್ಪನ ಇದರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಈಗ ಜ್ಯೂಸ್ ರೆಡಿಯಾಗಿದೆ, ಇದು ಸರ್ವ್ ಮಾಡೋಣ. ಆಮೇಲೆ ಈ ರೆಸಿಡ್ಯೂ ಇರುತ್ತಲ್ಲ, ಇದನ್ನು ವೇಸ್ಟ್ ಮಾಡೋದು ಬೇಡ. ಇದನ್ನು ಮುಖಕ್ಕೆ ಹಾಕ್ಕೊಂಡು ಒಂದು 20-30 ನಿಮಿಷ ಅದನ್ನು ಬಿಟ್ಟು ಆಮೇಲೆ ತಣ್ಣೀರಲ್ಲಿ ವಾಶ್ ಮಾಡಿದ್ರೆ ಒಳ್ಳೆ ಮುಖ ಪಳಪಳ ಅಂತ ಹೊಳೆಯುತ್ತೆ. ಸೊ ಒಳ್ಳೆ ಶೈನ್ ಬರುತ್ತೆ. ಸೊ ಟ್ರೈ ಮಾಡಿ. ಆಮೇಲೆ ಇದನ್ನು ಜ್ಯೂಸನ್ನ ಸರ್ವ್ ಮಾಡೋಣ ಬನ್ನಿ. ಸೊ ಟೊಮೆಟೊ, ಲೆಮನ್, ಮೂಸಂಬಿ ಜ್ಯೂಸ್ ರೆಡಿ ಇದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲ್ಲಾಗೆ ಜ್ಯೂಸನ್ನ ಮನೆಯಲ್ಲೇ ನಾವು ಮಾಡ್ಕೊಬೋದು ಅಂತ. ಸೊ ಕಮ್ಮಿ ಪದಾರ್ಥದಲ್ಲಿ ಒಂದು ಸೂಪರ್ ಡ್ರಿಂಕ್ ರೆಡಿ ಮಾಡ್ಕೊಬೋದು. ಸೊ ಈ ಜ್ಯೂಸ್ನಲ್ಲಿ ವೈಟಮಿನ್ ಸಿ, ಆ್ಯಂಟಿ ಆಕ್ಸಿಡೆಂಟ್ಸ್ ರಿಚ್ ಆಗಿರೋದ್ರಿಂದ ಇದು ಕಾಮನ್ ಕೋಲ್ಡು, ಆಮೇಲೆ ಇನ್ನು ಏನೆಲ್ಲ ಸೀಸನಲ್ ಡಿಸೀಸಸ್ ಬರೋದನ್ನು ಪ್ರಿವೆಂಟ್ ಮಾಡುತ್ತೆ. ಸೊ ನೀವು ಟ್ರೈ ಮಾಡಿ, ಆಮೇಲೆ ಫ್ಯಾಮಿಲೀಸ್ ಫ್ರೆಂಡ್ಸ್ ಜೊತೆಗೆ ಎಂಜಾಯ್ ಮಾಡಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮುಂದಿನ ವಿಡಿಯೋಲಿ ಸಿಗೋ ತನಕ ಟೇಕ್ ಕೇರ್, ಬಾಯ್. ಹ್ಯಾವ್ ಅ ಗ್ರೇಟ್ ವೀಕೆಂಡ್ ಗೈಸ್. ಟೇಕ್ ಕೇರ್, ಬಾಯ್.